ಕಪ್ಪೆ ಚಿಪ್ಪು ರೌಂಡ್ 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 ಇರ್ತಾವಲ್ಲ ನೋಡಿ, ಆ ಥರ ಐತೆ. ಇಲ್ಲಿ ಜಿಯೋಗ್ರಫಿಕಲ್ ಮ್ಯಾಪ್ ಅಂದರೆ ಇಲ್ಲಿದು ಏನಿದು ಥ್ರೋನ್ಸ್ ಅಂತದಿದು ಟೆಕ್ಟೋನಿಕ್ ಸ್ಕ್ವೀಸ್ ಅಂತ, ಅಂದರೆ ಭೂಮಿ ಅಡಿಪಾಯದಲ್ಲಿ ಪ್ಲೇಟ್ಗಳಿರ್ತಾವಲ್ಲ, ಟೆಕ್ಟೋನಿಕ್ ಪ್ಲೇಟ್ಸ್ಗಳು, ಅದ್ರ ಕೆಳಗಡೆ ಯಾವ ಥರ ಎಲ್ಲ ರಾಕ್ಸ್ಗಳಿದ್ದಾವೆ, ಕಲ್ಲುಗಳಿದಾವನ್ನ ತೋರಿಸಿದ್ದಾರೆ ನೋಡಿ. ರಾಕ್ಸ್ ಆ್ಯಂಡ್ ಲ್ಯಾಂಡ್ ಫಾರ್ಮ್ ಫಾರ್ ದ ಕ್ಲಬ್ಸ್ ಅಬೌಟ್ ದ ಅರ್ತ್ ಡೀಪ್ ಪಾಸ್ಟ್. ಓಕೆ, ಇದು ಆಳದಲ್ಲಿರುವಂಥ ಕಲ್ಲುಗಳು ನೋಡಿ, ಏನು ಸಖತ್ತಾಗಿದೆ ಇದು. ಸೊ ಅದೇ ಡಿಸೈನ್ಗಳನ್ನ ನಮಗೆ ಇಲ್ಲಿ ತೋರಿಸಿದ್ದಾರೆ. ಇಲ್ಲಿ ನೋಡಿ, ಕೊಟ್ಟವ್ರಪ್ಪ ಓದ್ಕೊಡ್ರಪ್ಪ, ನಾವು ಓದೆಲ್ಲ ಹೇಳೋ ಟೈಮ್ ಇಲ್ಲ ಈಗ. ನೋಡಿ ಇಲ್ಲಿ ತೋರಿಸವ್ರೆ ನೋಡಿ, ಇಲ್ಲಿ ಕಲ್ಲುಗಳಿದ್ದಾವೆ. ಇಲ್ಲಿ ಭೂಮಿ ಆಳದಲ್ಲಿ ಈ ಡಿಸೈನ್ ಕಲ್ಲುಗಳು ಬರ್ತಾವಲ್ಲ, ಆಳದಲ್ಲಿ ಹಿಂದೆಲ್ಲ ಸಿಕ್ಕಿರೋಂಥ ಕಲ್ಲುಗಳನ್ನ ತಂದು ಮಡಗ್ಬಿಟ್ಟವ್ರು. ಇಲ್ಲಿ ಒಂಥರ ವಿಚಿತ್ರವಾಗೈತೆ ಗುರು ಕಲ್ಲಿದು. ನಾನು ಈ ಥರ ಕಲ್ಲೆಲ್ಲ ನೋಡಲೇ ಇಲ್ಲಪ್ಪ. ನಮ್ಮ ಕಡೆ ಸಮುದ್ರದಲ್ಲಿ ಕಪ್ಪೆ ಚಿಪ್ಪು ಹಂಗಿರ್ತಾವೆ ನೋಡಿ, ಈ ಥರ ಸ್ಟ್ರಕ್ಚರ್ಗಳಿರ್ತಾವೆ ನೋಡಿ. ಇಲ್ಲಿ ಕಪ್ಪೆ ಚಿಪ್ಪು ರೌಂಡ್ 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 ಇರ್ತಾವಲ್ಲ ನೋಡಿ, ಆ ಥರ ಐತೆ. ಏನಂತ ಗೊತ್ತಿಲ್ಲ ಇದು ಏನು ಬರ್ದವ್ರೆ. ಮಿಲಿಯನ್ಸ್ ಇಯರ್ಸ್ ಎಗೋ ದ ಸೆವರಲ್ ಕೈಂಡ್ಸ್ ಆಫ್ cephalopod died and fell into the mud of the sea floor where there is a remaining where the fossilized. Can you find the wild shape of the ammonites or the pointy shell or authorized the symbol of the ಅಂದರೆ ಇದು ಜೀವಿಗಳು ಯಾವುದೋ ಅದೇ ಸಮುದ್ರ ಜೀವಿಗಳು ಮಣ್ಣೊಳಗಡೆ ಹಂಗೆ ಸಿಲ್ಕೊಂಡು ಅದು ಹಂಗೆ ಸ್ಟ್ರಕ್ಚರ್ ರೆಡಿ ಆಗುತ್ತೆ. ಅದು ಹಾಳಾಗಿಲ್ಲ ನೋಡಿ, ಅದನ್ನ ಹಂಗೆ ಸೀದಾ ತಂದುಬಿಟ್ಟು ಇದು ಮೇ ಬಿ ಇದು ನಿಜ ಅಲ್ಲ, ಇದು ಕಲ್ಲಲ್ಲಿ ಕೆತ್ತಿರೋದು. ಇದು ಯಾವ್ದಾರು ಒಂದು ಜೀವಿ ಸತ್ತೋದ್ರೆ ಒಳಗಡೆ ಹಂಗೆ ಲಾಕ್ ಆಗಿಬಿಡ್ತಾವಲ್ಲ, ಅದನ್ನ ಕಲ್ಲಲ್ಲಿ ಕೆತ್ತಿದ್ದಾರೆ. ನಿಜವಾದಲ್ಲ, ಅದು ಡೆಮೋ ಇಟ್ಟಿರೋದು ಆ ಥರ. ಇಲ್ಲೇನೋ ಮಾಡ್ಗವ್ರು. ಇಲ್ಲಿ ಏನಿದು, ಇಲ್ಲೇನೋ ಮಡ್ಗವ್ರು ತೋರಿಸ್ತೀನಿ ನೋಡಿ. ಇಲ್ಲಿ ಇದು ಏನು ಅಂತ ಅರ್ಥ ಆಗ್ತಿಲ್ಲ, ಬಟ್ ಏನೋ ಮಾಡವ್ರೆ. ರೊಟೇಟ್ ಆಗ್ತೈತೆ. ಇಲ್ಲಿ ರೊಟೇಟ್ ಆಗುತ್ತೆ ಗುರು ಇದು. ಇಲ್ಲೇನೋ ಬರ್ದವ್ರು. ಇಲ್ಲಿ ಅರ್ತ್ ರೊಟೇಟಿಂಗ್ ಕ್ರಿಯೇಟರ್ ಆಫ್ ದ ಸ್ಪಿನ್ನಿಂಗ್ ಸ್ಟಾರ್ಮ್ಸ್ ನೋಡಿ, ಇಲ್ಲಿ ಬರ್ದವ್ರು. ಇಲ್ಲಿ ಅರ್ತ್ ರೊಟೇಟ್ ಆಗೋದಂತೆ, ಈ ಥರ ಸೌಂಡ್ ಬರುತ್ತೆ. ಸ್ಪಿನ್ನಿಂಗ್ ಸ್ಟಾರ್ಮ್ಸ್, ದ ಅರ್ತ್ ರೊಟೇಟ್ ಫಾಸ್ಟರ್ ಆ್ಯಂಡ್ ಈಕ್ವೇಟ್ ಆಫ್ ದ. ಓದ್ಕೊಬಿಡ್ರಪ್ಪ, ಓದಕ್ಕೆ ಟೈಮ್ ಇಲ್ಲ ನನಗೆ, ಓದ್ಕೊಬಿಡಿ. ಕೂತ್ಕೊಂಡ್ರ ಮೇಲೆ ಇವನೇ ಅವನು ಪುಂಕ ಕೂತವನೇ ಜಾಗ ತೋರ್ಸಕ್ಬಿಟ್ಟು ಅಂತ ಬೈಕೊಳ್ತೀರಾ. ಅದಕ್ಕೆ ಮತ್ತೆ ಇನ್ನೊಂದು ವಿಷಯ ನೋಡಿ, ಇಲ್ಲಿ ಸ್ಪೆಷಲ್ ಇಟ್ಟಿದ್ದಾರೆ. ಇದು ಬಂದು ನಮ್ಮ ಭೂಮಿ ಮತ್ತು ನಮ್ಮ ಸೋಲಾರ್ ಸಿಸ್ಟಮ್ ಮತ್ತು ನಮ್ಮ ಮಿಲ್ಕಿ ವೇ ಗ್ಯಾಲಾಕ್ಸಿಗೆ ಸಂಬಂಧಪಟ್ಟಂಥ ಡೆಮೋ ಇಲ್ಲೇ ಇಟ್ಟಿರೋದಿಲ್ಲಿ. ಸೊ ಇಲ್ಲೇನಿಟ್ಟಿದ್ದಾರೆ ನೋಡಿ. ಇಲ್ಲಿ ನಾನು ತೋರಿಸ್ತೀನಿ ನಾನು ನಿಮಗೆ. ಬ್ಯಾಕ್ ಆ್ಯಂಡ್ ಆನ್ ಮಟರ್ ಸಿಸ್ಟಮ್ದು ಇಟ್ಟವ್ರೆ. ಭೂಮಿ ಅದು ಯಾವ್ಯಾವ ಸೈಜಲ್ಲಿ ಇರುತ್ತೆ, ಆ ಸೈಜ್ ಆಧಾರದ ಮೇಲೆ ನಮ್ಮ ಭೂಮಿನೇ ಕಾಣಿಸ್ತಿಲ್ಲ ಹಗ್ಗತ್ಲಾಗೆ. ಇದು ಸಣ್ಣದು ಇಟ್ಟವ್ರೆ ನೋಡಿ, ಸಣ್ಣದಾಗಿ ಇರುತ್ತೆ ಅಂತ ಅರ್ಥ. ಅಲ್ಲಿಗೆ ಅದನ್ನು ನೀಟಾಗಿ ಔಟ್ ವೈಸ್ ಜೋಡಿಸೋರು, ಯಾವ್ದ್ಯಾವುದು ಎಷ್ಟೆಷ್ಟು ದೊಡ್ಡದಾಗಿ ಬರುತ್ತೆ, ಆ ಲೈಟ್ ಬಿಟ್ಟವ್ರೆ ಕಾಣಿಸ್ಲಿ ಅಂತ. ಓಕೆ ನೋಡಿ, ಲಿಟರ್ ನೋಡಿ, ಇಲ್ಲಿ ಕ್ಲಸ್ಟರ್ಸ್ ಆಫ್ ಗ್ಯಾಲಾಕ್ಸಿಗಳೆಲ್ಲ ಸೇರಿದಾಗ ನೋಡಿ ಈ ಥರ ಇರುತ್ತೆ, ಕ್ಲಸ್ಟರ್ಸ್ ಆಫ್ ಗ್ಯಾಲಾಕ್ಸಿಗಳು. ಸೊ ಇದೆಲ್ಲ ಮನುಷ್ಯನ ಕಣ್ಣಿಗೆ ನೋಡಬಹುದಂಥ ವಿಷಯಗಳನ್ನ ಅನ್ಸಿರೋದು, ಅದಕ್ಕೆ ಇದನ್ನು ಕ್ರಿಯೇಟ್ ಮಾಡಿರೋದು. ನಾವೆಲ್ಲ ಪ್ರೈಮರಿ ಸ್ಕೂಲಲ್ಲಿ ಮತ್ತು ಹೈಸ್ಕೂಲ್ ಇರಬೇಕಾದ್ರೆ ನಮಗೆ ನಮ್ಮ ಸ್ಕೂಲ್ಗಳೆಲ್ಲ ಡೆಮೋ ತೋರಿಸೋರಲ್ಲ, ಅದಿನ್ನೊಂದು ಸ್ವಲ್ಪ ಅಡ್ವಾನ್ಸ್ಡಾಗಿ ಐತೆ. ಇನ್ನೊಂದು ಸ್ವಲ್ಪ ನೀವು ಅಡ್ವಾನ್ಸ್ಡಾಗಿ ನೋಡ್ಬೇಕಂದ್ರೆ ಇಲ್ಲಿ ಅದನ್ನು ತೋರಿಸವ್ರೆ ನೋಡಿ. ಇಲ್ಲಿ ಸೂರ್ಯನ ಸುತ್ತ ಇದು ಹೆಂಗೆ ರೊಟೇಟ್ ಆಗುತ್ತೆ ಅಂತ ತೋರಿಸವ್ರೆ. ಇಲ್ಲಿ ಸೂರ್ಯನ ಸುತ್ತ ಭೂಮಿ, ಚಂದ್ರ, ಗ್ರಹ, ದಟ್ ಕೋಲ್ಡ್ ಆಫ್ ಲೈಫ್, ದಟ್ ಹಾಟ್ ಫಾರ್ ಲೈಫು. ನಮ್ಮ ಭೂಮಿ ಇರಬೇಕಂದ್ರೆ ನಮ್ಮದು ಹಾಟ್ ಟು ಲೈಫು ಏನೋ ಹೇಳ್ತಾರೆ, ಅದಕ್ಕೆ ಏನೋ ಜಾಗಕ್ಕೆ ಹೆಸರು ಹೇಳ್ತಾರೆ, ನಂಗೆ ಮರ್ತೋಗ್ಬಿಟ್ಟೈತೆ. ತಣ್ಣಗೈತೆ ಬಿಡು ಇದು, ಇದೇನು ಇಷ್ಟೊಂದು ತಣ್ಣಗೈತೆ. ಸೊ ಲೈವ್ ಡೇಟಾ ಫೀಡ್ ಯಾವುದಕ್ಕೆ ಎಕ್ಸ್ಪ್ಲಾಂಟೆಡ್ ಡಿಟೆಕ್ಟರ್ ನೋಡ್ಕೊಬಿಡಿಲ್ಲ ಹಿಂಗೈತೆ. ನಾವೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದಲ್ಲ, ನಮಗೆ ಚಿಕ್ಕದಾಗಿ ಡೆಮೋ ತೋರಿಸೋರು. ಆದರೆ ಇಲ್ಲಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಏನದು ದೊಡ್ಡದಾಗಿ ಜಾಸ್ತಿ ವಿಷಯಗಳು ತಿಳ್ಕೊಳ್ಳೋ ಲೆವೆಲ್ಗೆ ಇಟ್ಟವ್ರೆ. ಇಲ್ಲಿ ನಮ್ಮ ಭೂಮಿನೇ ಮಾಡ್ಬಿಟ್ಟವ್ರು ನೋಡಿ. ಇಲ್ಲಿ ತೋರಿಸ್ತೀನಿ ಒಂದು ನಿಮಿಷ. ಇಲ್ಲಿ ಏನೋ ರನ್ ಆಗ್ತೈತೆ. ಏನಿದು, ವಾಚ್ ವಾಟರ್ ಫ್ರೀಸ್. ನೀರು ಹೆಂಗೆ ಫ್ರೀಸ್ ಆಗುತ್ತೆ ಅನ್ನೋದು ತೋರಿಸೋರು ನೋಡಿ. ಇಲ್ಲಿ ಫ್ರೀಸ್ ಆಗಬೇಕು ಅಂದರೆ ಇಲ್ಲಿ ನೋಡೋದು, ಇದರಲ್ಲಿ ನೋಡಪ್ಪ, ಈ ಬೂತ್ ಕಾಜಲ್ಲಿ ಹಿಂಗೆ ನೋಡೋದು, ನೀರು ಫ್ರೀಸ್ ಹೆಂಗಾಗುತ್ತೆ ಕೋಲ್ಡ್ ಟೆಂಪ್ರೇಚರ್ಲಿ ಅಂತ ತೋರ್ಸವ್ರೆ. ಮತ್ತೆ ಇದು ಎಂಥದೋ ಮಷಿನ್ ಹೋಗ್ತಿದೆ. ಇದೇನು ಗೊತ್ತಾ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಆ್ಯಕ್ಚುಲಿ ಏನು ಗೊತ್ತಾ, ಸಮುದ್ರದ ಬಂದ ಬರುವಂಥ ಅಲೆಗಳು, ಸಮುದ್ರದಲ್ಲಿ ಅಲೆಗಳು ಬರುತ್ತಲ್ಲ,
ಸೊ ಅಲೆಗಳು ಬಂದಾಗ ಸೈಡಲ್ಲಿ ಗಿಡಗಳು ಅಥವಾ ಮರಗಳು ಅಥವಾ ಇದು ಏನಾದ್ರೂ ಇದ್ರೆ ನೀರಿನ ಸ್ಪೀಡ್ ಕಡಿಮೆ ಆಗುತ್ತೆ. ಅಂದ್ರೆ ಏನ್ ಹೇಳ್ತಾರೆ, ಸುನಾಮಿಗಳಲ್ಲಿ ಆಗೋದು ತಡಿಬೇಕು ಅಂದ್ರೆ ಈ ತರ ಸೈಡಲ್ಲಿ ಮರ ಗಿಡಗಳನ್ನ ಹೆಚ್ಚಾಗಿ ಬಳಸಿದ್ರೆ ನೀರಿಂದು ಅಲೆಗಳ ಸ್ಪೀಡ್ ಕಡಿಮೆ ಆಗುತ್ತೆ. ಅದನ್ನ ಇಲ್ಲಿ ಡೆಮೋ ತೋರಿಸಿರೋದು ಇದು. ನೋಡಿ, ಮರಗಳನ್ನ ಬೆಳೆಸೋದು ಎಷ್ಟು ಮುಖ್ಯ ಅಂತ ಇಲ್ಲಿ ಅರ್ಥ ಆಗ್ತಿದೆ. ನಾವು ಇಬ್ಬದ್ದೆಲ್ಲ ನಾಶ ಮಾಡ್ತಿದೀವಲ್ಲ, ಅಂದ್ರೆ ನಮ್ಗೊಂಡು ನಾವೇ ತೊಡ್ಕೊಳ್ತಿದ್ವಿ, ಸರ್ಕಂತ ಕೊಯ್ಕೊಳ್ಳೋದು ಒಂದೇ ಸಲ. ಅಂದ್ರೆ ಹಿಂಗೆ ಮರಗಳೆಲ್ಲ ನಾಶ ಮಾಡಿ ಏನ್ ಮಾಡಂಗಿಲ್ಲ. ಮನುಷ್ಯಂಗೆ ಅತಿ ಬುದ್ಧಿ ಜಾಸ್ತಿ ಆಗ್ತಾ ನಾವು ಎಲ್ಲಾನು ಹಾಳು ಮಾಡಕ್ಕಂತಾನೆ ಹುಟ್ಟಿದ್ವಿ, ಉದ್ಧಾರ ಮಾಡಕ್ಕಂತ ಒಂದು ಹುಟ್ಟಿಲ್ಲ. ವ್ಯವಸ್ಥೆಗಳು ಬದಲಾಗಲಿಲ್ಲ ಅಂದ್ರೆ ಈ ಭೂಮಿನ ನಾವು ಆದಷ್ಟು ಬೇಗ ಹಾಳು ಮಾಡಿ ಉದುರಿಸಿ ತೆಗೆದು ಮೂಲೆ ಗುಂಪು ಮಾಡಾಕ್ತೀವಿ. ಹಿಂಗೆ ಆದ್ರೆ ಸ್ವಲ್ಪ ಎಜುಕೇಟ್ ಆಗ್ಬೇಕು ನಾವಿನ್ನು. ಆ್ಯಕ್ಚುಲಿ ನಾವು ಡಿಗ್ರಿ ತೊಗೊಂಡಿದ್ದೀವಲ್ಲ, ಆ ಡಿಗ್ರಿ ಅಷ್ಟು ಸಾಲದು ಅನ್ಸುತ್ತೆ. ಡಿಗ್ರಿ ಬರೀ ಮಾರ್ಕ್ಸಿಗೆ ಆಗ್ಬಿಡೈತೆ. ಇನ್ನು ನಾವು ಒಳಗಿಂದ ಮೆಚ್ಯೂರ್ಡ್ ಆಗಬೇಕು. ಜನಗಳು ಒಳಗಿಂದ ಮೆಚ್ಯೂರ್ಡ್ ಆದರೆ ಮಾತ್ರ ನಾವು ಈ ಭೂಮಿ ಮರ ಗಿಡ ಅಂತ ಉಳಿಸ್ತೀವಿ. ಇಲ್ಲಾಂದ್ರೆ ಎಲ್ಲ ಹಾಳು ಮಾಡಕ್ಕೆ ನೋಡಿ ಏನೋ ಮಾಡ್ಗವ್ರು ಇಲ್ಲಿ. ಇಡೀ ಭೂಮಿನ ಇಟ್ಟವ್ರೆ, ತೋರಿಸ್ತೀನಿ ನಾನು ನಿಮಗೆ. ನೋಡಿದೆ ಡೆಮೋ ಇದು. ಭೂಮಿ ಸುತ್ತಾ ಇರುತ್ತೆ. ನಮ್ಮ ಕಡೆ ಈ ಗೂಡಂಗಡಿ ಎಲ್ಲ ಮಾಡ್ತೀವಲ್ಲ, ಆ ಥರ ಆಟೋ ರಿಕ್ಷಾದಲ್ಲಿ ಇದೆ ಸೆಲ್ ಮಾಡ್ತಾರೆ ನೋಡಿ. ನಿಗಡೆ ಆಂಟಿ ಆಟೋ ರಿಕ್ಷಾದಲ್ಲಿ ಸೆಲ್ ಮಾಡ್ತಾರೆ. ಕ್ಯಾಮ್ರಾ ಬೇರೆ ಶೇಕ್ ಆಗ್ತಿದ್ದಿಲ್ಲ ಗುರು. ಶೇಕ್ ಆಗಬಾರ್ದು. ಹಿಂಗೆ ಒಂದು ಒಳ್ಳೆ ಗಿಂಬಲ್ ತೆಗಿಬೇಕು, ಚೆನ್ನಾಗಿರೋದು. ಕ್ಯಾಮ್ರಾ ಶೇಕ್ ಆದಂಗೆ ಇಟ್ಕೊಳಕ್ಕೆ. ಏನೇನು ಆಟದಲ್ಲಿ ಇಟ್ಟವ್ರಪ್ಪ, ಬಡತಾವು ಯಾರು ಒಳಗಡೆ ಬಿಡಂಗಿಲ್ಲ ಆಟಾಡಕ್ಕೆ. ಆಟಾಡ್ತಾವಲ್ಲ ಮಕ್ಕಳು ಮಾತ್ರ, ದೊಡ್ಡವರೆಲ್ಲ ಆಡಂಗಿಲ್ಲ. ನಾವು ತಿನ್ನು ಮುರಿದೇ ಹೋಗುತ್ತೇನಪ್ಪ. ನಮಗೊಂದ್ಸಲ ಆಡ್ಬೇಕಂತ ಆಸೆ. ನಾವು ವಯಸ್ಸಾದರೂ ಕೂಡ ಸ್ವಲ್ಪ ಚಿಕ್ಕ ಮಕ್ಳ ಥರ ಆಡಬೇಕು. ಯಾಕಂದರೆ ಖುಷಿ ಜಾಸ್ತಿ ಚಿಕ್ಕ ಮಕ್ಳದ್ರಲ್ಲೇ ಇರೋದು. ದೊಡ್ಡರಾದ್ಮೇಲೆ ಏನಿಲ್ಲ, ಲೈಫ್ ಸೆಟ್ಲು ಅದು ಇದು ಬದನೆಕಾಯಿ ಅಂತ ಇದ್ದಿದ್ದೇ ರಾಗ ಅದೇ ಹಾಡು. ಚಿಕ್ಕ ಮಕ್ಕಳಲ್ಲಿದ್ದಾಗ ಖುಷಿ ಇದೆಯಲ್ಲ ಅದು ಯಾವುದಕ್ಕೂ ಮ್ಯಾಚ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಎಷ್ಟೇ ದೊಡ್ಡವರಾದರೂ ಕೆಲವೊಂದು ಚೈಲ್ಡಿಶ್ನೆಸ್ಗಳನ್ನ ಉಳಿಸ್ಕೋಬೇಕು ನಾವು. ಅದು ನಮ್ಮ ಒರಿಜಿನಲ್ ಅಂತಾರಲ್ಲ, ಉಳಿಸ್ಕೊಂಡ್ರೆ ನಾವು ನಮ್ಮ ಖುಷಿಗಳನ್ನ ಮಕ್ಕಳ ರೂಪದಲ್ಲಿ ಎಂಜಾಯ್ ಮಾಡೋಕ್ಕಾಗೋದಿಲ್ಲ ಅಂದರೆ ಸಾಧ್ಯ ಇಲ್ಲ. ಅದಕ್ಕೆ ಈ ಕೆಲವರು ಹೇಳ್ತಾರೆ ವಯಸ್ಸಾಗ್ತಾ ದೊಡ್ಡವರು ಮಕ್ಳ ಥರ ಆಡ್ತಾರೆ ಅಂತ. ಅಂದರೆ ಆ ಮಕ್ಳ ಥರ ಆಡಿದರೆ ಅವ್ರಿಗೆ ಖುಷಿ ಸಿಗೋದು. ತುಂಬ ಗొప్ప ಅಂತ ಸೀರಿಯಸ್ ಆಗಿದ್ರೆ ಬದನೆಕಾಯಿ ಸಿಗಲ್ಲ ಅಲ್ಲಿ. ಹಂಗೆ ಖುಷಿಯಾಗಿರ್ಬೇಕಂದ್ರೆ ಸ್ವಲ್ಪ ಚೈಲ್ಡಿಶ್ನೆಸ್ ಇರಬೇಕು. ಮೂರ್ಖತೆ ವಯಸ್ಸಾದರೂ ಕೂಡ ಇರಬೇಕು. ಇದು ನಾನು ತಿಳ್ಕೊಂಡಿರೋ ವಿಷಯ. ನೀವು ಹ್ಞೂ ಅಂದರೆ ಹ್ಞೂ ಅನ್ನಿ, ಇಲ್ಲ ಅಂದರೆ ಇಲ್ಲ ಅನ್ನಿ.